ಬೆಂಗಳೂರಿನಿಂದ ದೆಹಲಿ ತನಕ ಓಡಾಡಿ ಸಾಕಷ್ಟು ಪ್ರಯತ್ನ ಪಟ್ಟು ಕೊನೆಗೂ ಕೂಡ ಮಾಜಿ ಸಚಿವ ವಿ ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅಂತ ಗಿಟ್ಟಿಸ್ಕೊಂಡಿದ್ದಾರೆ. ಆದರೆ ಸೋಮಣ್ಣನವರಿಗೆ ಸ್ಥಳೀಯ ನಾಯಕರ ಭಿನ್ನಾಭಿಪ್ರಾಯ ಭಿನ್ನಮತವನ್ನು ಶಮನಗೊಳಿಸೋದೇ ದೊಡ್ಡ ಚಾಲೆಂಜ್ ಆಗಿದೆ. ಹಾಗಾಗಿ ಈಗ ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗದೆ ಸೋಮಣ್ಣ ಅವರು ಈ ಭಿನ್ನಮತ ಶಮನಕ್ಕೆ ಮಠಾಧೀಶರುಗಳ ಮೊರೆ ಹೋಗಿದ್ದಾರೆ. ತುಮಕೂರು ಲೋಕಸಭಾ ರಾಜಕೀಯ ಏನಾಗಿದೆ ಅಂತ ನೋಡೋಣ ಬನ್ನಿ. ತುಮಕೂರಿನಲ್ಲಿ ಸೋಮಣ್ಣಗೆ ಭಿನ್ನಮತ ಬಿಸಿ, ಅಸಮಾಧಾನಿತರ ಮನವೊಲಿಕೆಗೆ ಕಸರತ್ತು. ಮಠಾಧಿಪತಿಗಳ ಮೊರೆ ಹೋದ ಸೋಮಣ್ಣ. ವಿಧಾನಸಭೆ ಚುನಾವಣೆಯಲ್ಲಿ ಸೋಲುಂಡಿದ್ದಂತಹ ಸೋಮಣ್ಣ ಹುಮ್ಮಸ್ನಲ್ಲಿ ಲೋಕಸಭೆ ಅಖಾಡಕ್ಕೆ ಧುಮುಕಿದ್ದಾರೆ. ಬೆಂಗಳೂರಿನಿಂದ ದೆಹಲಿ ತನಕ ಪ್ರಯಾಸಪಟ್ಟು ಟಿಕೆಟ್ ಗಿಟ್ಟಿಸಿಕೊಂಡು ವಿ ಸೋಮಣ್ಣಗೆ ತುಮಕೂರು ಲೋಕಸಭಾ ಕ್ಷೇತ್ರ ಗೆಲ್ಲುವುದು ಕಬ್ಬಿಣದ ಕಡ್ಲೆ ಆಗಿದೆ. ಜಿಲ್ಲೆಯಲ್ಲಿ ಮೋದಿ ಅಲೆಯೇನೋ ಇದೆ. ಆದರೆ ಬಿಜೆಪಿಯ ಅತೃಪ್ತ ಮುಖಂಡರ ದಿಸೆಯಿಂದಾಗಿ ಸೋಮಣ್ಣಗೆ ಸಂಕಷ್ಟ ಉಂಟಾಗಿದೆ. ಟಿಕೆಟ್ ವಂಚಿತ ಮಾಜಿ ಸಚಿವ ಮಾಧುಸ್ವಾಮಿ, ಮಾಜಿ ಸಚಿವ ಸೊಗಡು ಶಿವಣ್ಣ ಸೇರಿದಂತೆ ಪ್ರಮುಖ ಸ್ಥಳೀಯ ನಾಯಕರೆಲ್ಲ ಸೋಮಣ್ಣ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಇದೀಗ ಅಸಮಾಧಾನಗೊಂಡ ನಾಯಕರನ್ನ ಮನವೊಲಿಸೋದಿಕ್ಕೆ ಸೋಮಣ್ಣ ಪ್ರಯತ್ನ ಮಾಡ್ತಿದ್ದಾರೆ. ಮಠಾಧೀಶರ ಮೂಲಕ ಅಸಮಾಧಾನಿತರ ಮನವೊಲಿಸೋದಿಕ್ಕೆ ಸೋಮಣ್ಣ ಮುಂದಾಗಿದ್ದಾರೆ. ಟಿಕೆಟ್ ವಂಚಿತ ಮಾಧುಸ್ವಾಮಿ ಮನವೊಲಿಸೋದೇ ಸೋಮಣ್ಣಗೆ ದೊಡ್ಡ ಸವಾಲಾಗಿದೆ. ಹಾಗಾಗಿ ಲಿಂಗಾಯತರ ಪ್ರಾಬಲ್ಯ ಇರುವ ಟಿಪ್ಟೂರಿನ ಪ್ರತಿಷ್ಠಿತ ಮಠವೊಂದರ ಸ್ವಾಮೀಜಿಗಳಿಂದ ಮಾಧುಸ್ವಾಮಿಗೆ ಕೂಲ್ ಡೌನ್ ಮಾಡೋದಿಕ್ಕೆ ಯತ್ನ ನಡೆಸಿದ್ದಾರೆ. ಜೊತೆಗೆ ತುಮಕೂರಿನ ಪ್ರಭಾವಿ ಮಠದ ಶ್ರೀಗಳ ಮುಖೇನಾನೂ ಕೂಡ ಮಾಧುಸ್ವಾಮಿ ಕೋಪ ತಣಿಸುವ ಕಾರ್ಯ ಸಾಗಿದೆ. ಸೋಮಣ್ಣ ಅವರು ಬರೋದು ನನಗೆ ರುಚಿಸಲಿಲ್ಲ. ತುಮಕೂರಲ್ಲೇ ಸೋಮಣ್ಣ ಅವರು ಬಿಟ್ಟು ಇನ್ಯಾರು ಬಂದಿದ್ರು ನಾನು ಹೇಳ್ತಿದ್ದೆ. ಬಟ್ ನಂಗೆ ಹೃದಯದಿಂದ ಸೋಮಣ್ಣ ಸಹಾಯ ಮಾಡೋಕ್ಕೆ ಇಷ್ಟ ಇಲ್ಲ. ಇದು ನಮಗೆ ಸಹಿಸೋಕ್ಕಾಗಲ್ಲ. ಸೋಮಣ್ಣ ಗೆಲ್ಲೋದು ಯಾರಿಗೂ ಬೇಕಾಗಿಲ್ಲ, ಬಸವರಾಜ್ ಅವರು ಸೇರಿ. ಬಸವರಾಜ್ ಅವರು ಕಾಂಗ್ರೆಸ್ ಅವ್ರ ಫ್ರೆಂಡು, ಮಿನಿಸ್ಟ್ರದ್ದು ಋಣ ತೀರ್ಸಕ್ಕೆ ಮಾಡ್ತಿರೋ ಹುನ್ನಾರ ಆಯಿತು. ಅವ್ರು ಮಾಡಿರೋ ಕ್ರಿಯೆಗೆ ಅವ್ರು ತಿರ್ಗಾ ನಮಗೇನು ಹೇಳಕ್ಕೆ ಬರಬಾರ್ದು. ಹೇಳಕ್ಕೆ ಬರ್ತಾರೆ ನಮಗೆಲ್ಲ ಮನಸ್ಸಿನಾಗ ಇವರು ಅಪ್ಪ ಮಕ್ಕಳಿಗೋಸ್ಕರ ನಮ್ಮನ್ನೆಲ್ಲ ಬಲಿ ಹಾಕ್ತಾವ್ರೆ ಅನ್ನೋ ಭಾವನೆ ದೃಢ ಆಗ್ತಾ ಹೋಗುತ್ತೆ. ನಾನು ಮಾಧುಸ್ವಾಮಿ ಅವ್ರನ್ನ ದೂರವಾಣಿ ಮುಖೇನ ಮಾತಾಡಿದೆ. ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು. ನಾನು ನಾಳೆ ಬರ್ತಾ ಇದ್ದೀನಿ ಅಂದೆ. ಇಲ್ಲ ನೀನು ಬರಬೇಡ ಅಂತ ಅಂದ್ರು. ನಾಳೆ ಆಯ್ತಪ್ಪ, 4 ದಿನ ಕಳೀಲಿ, ನಿನ್ನಲ್ಲಿರ್ತಕ್ಕಂಥ ದುಗುಡನು ಕಡಿಮೆ ಆಗಲಿ, ಆಮೇಲೆ ಬರ್ತೀನಿ ಬಿಡಪ್ಪ. ಮಾಜಿ ಸಚಿವ ಸೋಮಣ್ಣ ಪಕ್ಷದಲ್ಲಿನ ಒಳ ಏಟಿಗೆ ಗುರಿಯಾಗುವ ಲಕ್ಷಣ ಗುಟ್ಟಾಗಿ ಉಳಿದಿಲ್ಲ. ಈಗಲೇ ಎಚ್ಚೆತ್ಕೊಂಡು ಲೋಪಕ್ಕೆ ಪರಿಹಾರ ಕಂಡುಕೊಂಡ್ರೆ ಗೆಲುವಿನ ದಡ ಸೇರ್ಬೋದು. ಇಲ್ಲದೇ ಇದ್ರೆ ಸೋತ 3 ಜನ ವಲಸಿಗರ ಪಟ್ಟಿಯಲ್ಲಿ ಸೋಮಣ್ಣ 4ನೇ ಅವರಾಗುವುದರಲ್ಲಿ ಅನುಮಾನವೇ ಇಲ್ಲ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.